ಏನು ಸಿದ್ದೇಶ್ವರ ಫ್ಯಾಮಿಲಿಗೆ ಒಂದು ಬಿಜೆಪಿ ಲೋಕಸಭಾ ಅಭ್ಯರ್ಥಿಯ ಟಿಕೆಟ್ ಅನ್ನು ನೀಡಲಾಗಿದೆ. ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಏನು ಮಾಜಿ ಸಚಿವರಾದಂಥ ಕರುಣಾಕರ್ ರೆಡ್ಡಿ ಅವರು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಅವರೇ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ತಾವು ಕ್ಯಾಂಡಿಡೇಟ್ ಬದಲಾವಣೆ ಆಗಬೇಕು ದಾವಣಗೆರೆ ಲೋಕಸಭೆ ಅಭ್ಯರ್ಥಿ ಅಂತ ಹೇಳ್ತಾರೆ ಸರ್, ಕಾರಣ ಏನು ಸರ್? ಎಲ್ಲರೂ ನಾನು ಒಬ್ಬನೇ ಅಲ್ಲ, ಎಲ್ಲರೂ ರವೀಂದ್ರನಾಥ್, ರೇಣುಕಾಚಾರ್ಯ ಅವರು, ನಮ್ಮ ಜಾಧವ್ ಎಲ್ಲರೂ ಸೇರಿ ಇದು ತೀರ್ಮಾನ ಆಗಿರೋದು. ಇದು ಇವಾಗಿಂದೆಲ್ಲ ಮೊದಲಿಂದ ಆಗಿದೆ. ಅದೆಲ್ಲರೂ ಹಿರಿಯರು ಕೂಡ ತಿಳಿಸಿದ್ದಾರೆ. ಎಲ್ಲರೂ ಆದರೂ ಕೂಡ ಇದು ಮಾಡಿದ್ದಾರೆ. ಅದು ಬದಲಾವಣೆ ಆದಮೇಲೆ ಮುಂದಕ್ಕೆ ಯಾವುದನ್ನು ಇದು ಮಾಡಿ. ಈ ಪ್ರಮುಖ ಕಾರಣ ಏನು ಸರ್ ಅಭ್ಯರ್ಥಿ ಬದಲಾವಣೆ ಆಗಬೇಕು ಅನ್ನೋದಕ್ಕೆ? ಏನು ಸಿದ್ದೇಶ್ವರ ಅವರ ಫ್ಯಾಮಿಲಿ ಕೊಟ್ಟಿದ್ರೆ ಬೇರೆ ಯಾರಿಗೂ ಕೊಡಿ ಅಂತ ಹೇಳ್ತಾರೆ. ಕೂಡ ವಿರೋಧ ಇದೆ, ಕಾರ್ಯಕರ್ತರಲ್ಲಿ ಕೂಡ ವಿರೋಧ ಇದೆ. ಅವರು ಒಂದು ವರ್ತನೆ ಆಗಲಿ ಇನ್ನೊಂದಾಗಲಿ ವಿಚಾರಗಳೆಲ್ಲವೂ ಇವತ್ತು ಮಾತಾಡ್ತಿದ್ದಾರೆ ಕಾರ್ಯಕರ್ತರು. ನಿಷ್ಠಾವಂತ ಕಾರ್ಯಕರ್ತರಿಗೆ ಒಂದು ಬೆಲೆ ಇಲ್ದಂಗೆ ಆಗಿದೆ. ಮೊನ್ನೆ ಹರಪನಹಳ್ಳಿಯಲ್ಲೂ ಕೂಡ ಒಂದು ಗದ್ದಲ ಆಯ್ತು ಸರ್. ಸಂಸದರು ಬಂದಾಗ ಎಲ್ಲ ಪೊಲೀಸರನ್ನ ಕರೆಸಿ ಹೊರಗೆ ಹಾಕಿದ್ರೆ ಅಲ್ಲಿ ಪ್ರತಿಭಟನೆಗಳಾಯಿತು. ತಾವು ಏನೋ ಸಭೆ ಮಾಡಬೇಡಿ ಅಲ್ಲಿ, ಇಲ್ಲ ಪದಗ್ರಹಣ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ರಂತೆ. ಆದರೂ ಪದಗ್ರಹಣ ಕಾರ್ಯಕ್ರಮ ಮಾಡಿದ್ದಾರೆ ಸರ್. ಹೌದು. ಅಲ್ಲ, ಅದೇ ಇವಾಗ ನಿಷ್ಠಾವಂತ ಕಾರ್ಯಕರ್ತರನ್ನು ಬಿಟ್ಟು ಹೋದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದವ್ರಿಗೆ ಇವತ್ತು ಮಂಡಲಾಧ್ಯಕ್ಷರನ್ನು ಮಾಡಿದ್ದಾರೆ. ಆಮೇಲೆ ಲೀಡರ್ಗಳೆಲ್ಲ ಯಾರು ವಿರೋಧ ಮಾಡಿದ್ರು ಅವ್ರನ್ನೆಲ್ಲ ಕರ್ಕೊಂಡು ನಿನ್ನೆ ಸಭೆಗೆ ಬಂದಿದ್ದಾರೆ. ಅದಕ್ಕೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಮುಖಂಡರು ಅವ್ರಿಗೆ ಮನವಿ ಮಾಡಿದ್ದಾರೆ, ಇವತ್ತು ಈ ಸಭೆ ಮಾಡೋದು ಬೇಡ, ಎಲ್ಲರೂ ಸರಿ ಮಾಡಿಕೊಂಡು ಎಲ್ಲ ವಾತಾವರಣ ಸರಿ ಆದಮೇಲೆ ನೀವು ಮಾಡಿ ಅಂತೇಳಿ. ಆದರೆ ಅವರು ನಾನು ಕೇಳಿದ್ದು, ಅವ್ರು ಹಠ ಹಿಡಿದಿಲ್ಲ, 10 ಮಂದಿ ಇದ್ದರು ನಾನು ಮಾಡ್ತೀನಿ ಅಂತೇಳಿ ಪೊಲೀಸವ್ರನ್ನ ಕರೆಸಿ ಡೂಪ್ಲಿಕೇಟ್ ಅವ್ರನ್ನ ಅವ್ರ ಜೊತೆಗೆ ಇಟ್ಕೊಂಡಿದ್ದಾರೆ. ಪಕ್ಷ ವಿರೋಧಿ ಕೆಲಸ ಮಾಡಿದವ್ರನ್ನ, ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದವ್ರನ್ನೆಲ್ಲ ಪೊಲೀಸವ್ರನ್ನಿಟ್ಟು 70-80 ಪೊಲೀಸವ್ರನ್ನಿಟ್ಟು ಹೊರಗಡೆ ಹಾಕ್ಸಿದ್ದಾರೆ. ಇದು ಭಾಳ ನನಗೂ ಕೂಡ ಭಾಳ ನೋವಾಗಿದೆ. ಕಾರ್ಯಕರ್ತರಿಗೂ ನಿಷ್ಠೆಯಿಂದ ಏನು ಪಕ್ಷ BJP ಅಂತ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಭಾಳ ತೀವ್ರವಾದಂಥ ನೋವಾಗಿದೆ. ಅದಕ್ಕೆ ಅವರೆಲ್ಲ ಭಾಳ ನೊಂದ್ಕೊಂಡಿದ್ದಾರೆ, ಭಾಳ ವಿರೋಧ ಇದೆ ಅವರು. ತಾವು 20 ವರ್ಷದಿಂದ ಸಿದ್ದೇಶ್ವರ ಆಗಲಿ ತಾವಾಗಲಿ ಜೊತೆಯಾಗಿ ಕೆಲಸ ಮಾಡ್ತಿದ್ರು ಪಾರ್ಟಿಯಲ್ಲಿ, ತುಂಬ ಚೆನ್ನಾಗಿದ್ರು ಸರ್. ಚುನಾವಣೆಯಲ್ಲೂ ಕೂಡ ಭಾಗವಹಿಸಿದ್ರು, ತಮ್ಮ ಹರಪನಹಳ್ಳಿ ಚುನಾವಣೆಯಲ್ಲೂ ಕೂಡ. ಈಗ ದಿಢೀರ್ ಅಂತ ಯಾಕೆ ಕ್ಯಾಂಡಿಡೇಟ್ ಬದಲಾವಣೆ ಆಗಬೇಕು? ಏನು ಇಷ್ಟು? ನಾವು ಚೆನ್ನಾಗಿದ್ರು ಕೂಡ ಅವರು ಚೆನ್ನಾಗಿರ್ಬೇಕಲ್ಲ, ರಿಯಾಕ್ಷನ್ ಕರೆಕ್ಟ್ ಇರಬೇಕಲ್ಲ. ಅದಿಲ್ಲ. 18ರಲ್ಲಿ ವಿರೋಧ ಮಾಡಿದವ್ರನ್ನೆಲ್ಲ ಕರ್ಕೊಂಡು ತಿರುಗ್ತಾರೆ ವಿಧಾನಸಭೆಗೆ ನಮ್ಮ ಕ್ಷೇತ್ರದಲ್ಲಿ ಬಂದಾಗ. ಅದು ನನಗಿಲ್ಲ ಅಂದ್ರೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಭಾಳ ನೋವಾಗ್ತಾ ಇದೆ. ತಮ್ಮ ಚುನಾವಣೆಯಲ್ಲೂ ಕೆಲಸ ಮಾಡಿದ್ರು ಸರ್, ವಿಧಾನಸಭೆ ಚುನಾವಣೆಯಲ್ಲಿ ಬಂದಿದ್ರು, ಎಲ್ಲ ಕಡೆ ಓಡಾಡಿ. ಒಂದಿನ ಬಂದಿದ್ರು, ಒಂದಿನ ಬಂದು ಹೋಗಿದ್ದಾರೆ. ಅದೇನು ನಾವಿಲ್ಲ ಅಂತ ಹೇಳೋಕ್ಕಾಗಲ್ಲ, ಒಂದಿನ ಬಂದಿದ್ದಾರೆ. ಬಟ್ ಅವ್ರ ವರ್ತನೆ ಚೆನ್ನಾಗಿರ್ಬೇಕು, ಕಾರ್ಯಕರ್ತರ ಜೊತೆಗಾಗಲಿ ಯಾರ ಜೊತೆಗಾಗಿರಲಿ ಆ ಸೌಮ್ಯತೆ ಇರಬೇಕು, ಅವೆಲ್ಲ ಮಾಡ್ಕೋಬೇಕು ನಾವು. ಈಗ ನಿಮ್ಮದು ಒಕ್ಕೂರಲ್ಲಿ ಒತ್ತಾಯ ಅಂದರೆ ಕ್ಯಾಂಡಿಡೇಟ್ ಬದಲಾವಣೆ ಆಗ್ಬೇಕು ಸರ್. ಬದಲಾವಣೆ ಆಗಲಿಲ್ಲ ಅಂತಂದರೆ ಅದು ಆಮೇಲೆ ಹೇಳ್ತೀವಿ ಅಂತ ಹೇಳಿದ್ವಲ್ಲ. ಇವತ್ತು ಈ ತೀರ್ಮಾನ ಆಗಿದೆ, ಮುಂದೆ ಅದು ಆಗಲಿಲ್ಲ ಅಂದಾಗ ಏನು ಮಾಡ್ಬೇಕು ಅನ್ನೋದು ಇನ್ನೊಂದು ಸಾರಿ ಎಲ್ಲರೂ ಸಭೆ ಸೇರಿ ತೀರ್ಮಾನ ಮಾಡಿ. ಸದ್ಯಕ್ಕೆ ತಮ್ಮ ಒತ್ತಾಯ ಬದಲಾವಣೆ ಆಗಬೇಕು. ಹಾಂ, ಹೌದು. ಇದಿಷ್ಟು ಮಾಜಿ ಸಚಿವರಾದಂಥ ಕರುಣಾಕರ್ ರೆಡ್ಡಿ ಅವರ ಮಾತು. ಯಾವುದೇ ಕಾರಣಕ್ಕೂ ಕ್ಯಾಂಡಿಡೇಟು ಸಿದ್ದೇಶ್ವರ ಫ್ಯಾಮಿಲಿಗೆ ಆಗಬಾರ್ದು. ಬೇರೆ ಯಾವ್ದು ಕೊಟ್ಟರು ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಟಿಕೆಟನ್ನು ಕೊಡಬಾರ್ದು, ಬೇರೆಯವರಿಗೆ ಕೊಡಬೇಕು ಅನ್ನೋದು ಒಕ್ಕೂರಲಿನ ಒತ್ತಾಯವನ್ನು ಮಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ವಿಜಯ್, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.